ಕಣ್ಣೀರ ಒಣಹಾಕಿ ಬಾಹುಗಳ ಸೊರಗಿಸಿ ಮಡಿಲ ಬಾಡಿಸಿ ನಕ್ಕಳವಳು. ಕಣ್ಣೀರ ಒಣಹಾಕಿ ಬಾಹುಗಳ ಸೊರಗಿಸಿ ಮಡಿಲ ಬಾಡಿಸಿ ನಕ್ಕಳವಳು. ದೇವಕಿ ನಗುತ್ತಲೇ ಇದ್ದಳು, ಅಮಾಯಕಿ ನಗುತ್ತಲೇ ಇದ್ದಳು. ದೇವಕಿ ಬೇಗನೆ ಬಾರೋ ಮುಖವನ್ನೇ ತೋರೋ. ಬೇಗನೆ ಬಾರೋ ಮುಖವನ್ನೇ ತೋರೋ. ಬೇಗನೆ ಬಾರೋ ಮುಖವನ್ನೇ ತೋರೋ. ಏನೇ ಇಲ್ಲಿ ಯಾರು ತಿಂಡಿ ಮಾಡುದು? ನಿಮ್ಮ ಅಮ್ಮ ಬರ್ತಾರಾ? ಬಾರ ಬೇಗ ಇಲ್ಲಿ. ಅಮ್ಮ ಪೂರ್ಣ, ಹೇಳಮ್ಮ. ಎದ್ದೇಳ್ತೀನಿ ಮಾವ. ನೋಡಮ್ಮ, ಗಂಟೆ 7 ಆಯ್ತು. ಆಗಲೇ ವಿಜಯ್ ಎದ್ದು ಆಫೀಸ್ಗೆ ಹೊರಟಾಯ್ತು. ಹೇಳಮ್ಮ. ಹೇಳ್ತೀನಿ ಮಾವ. ಹೇಳು ಹೇಳು, ಇನ್ನೂ ಯಾಕೆ ಮಲಗಿದ್ಯಾ? ಏನ್ರಿ, ನಿಮ್ ಮುದ್ದಿನ ಸೊಸೆನ ಎಬ್ಬಿಸ್ತಿದ್ದೀರಾ ಇಲ್ಲ ಜೋಗಳ ಹಾಡಿ ಮಲಗಿಸ್ತಿದ್ದೀರಾ? ಹೋಗ್ರಿ ನೀವು. ಹೇಳೆ ಕತ್ತೆ. ನಮಸ್ತೆ. ನಮಸ್ತೆ. ನಮಸ್ಕಾರ. ನಾವು ಟೀಚರ್ಸ್. ಪೂರ್ಣವರಿದ್ದಾರ? ಪೂರ್ಣ, ನಿನ್ನ ಟೀಚರ್ಸ್ ಬಂದಿದ್ದಾರೆ ನೋಡು. ನಮಸ್ಕಾರ. ನಮ್ಮ ಪೂರ್ಣನ ಟೀಚರ್ಸ ನೀವು? ಏನಾದರೂ ತಿಂಡಿ ಗಿಂಡಿ ತಗೊಳ್ತೀರಾ? ಇಷ್ಟೊತ್ತಿನಲ್ಲಿ ಎಲ್ಲ ಆಗಿರಬೇಕು ಅಂತ ಕಾಣಿಸ್ತದೆ. ಪೂರ್ಣ ಬರ್ತಾಳೆ ಈಗ. ಹಾಂ, ಬಂದು. ನಮಸ್ತೆ ಟೀಚರ್. ನಮಸ್ತೆ. ನೀವು ಬಂದದ್ದು ತುಂಬ ಖುಷಿ ಆಯಿತು. ನನಗೂ ಹಾಗೆ ತುಂಬ ಖುಷಿ ಆಯಿತು. ನೀವು ಕುಡಿಲಿಕ್ಕೆ ಏನಾದರೂ ಟೀ ಕಾಫಿ ತಗೊಳ್ತೀರಾ? ಆವಾಗಲೇ ನಾನು ಕೇಳಿದೆ, ಬೇಡ ಅಂದರು. ಕಾಲೇಜಲ್ಲಿದ್ದಾಗ ನೀನು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ಯಲ್ಲ, ಈಗಲೂ ಮಾಡ್ತಿದ್ಯಾ ಅಥವಾ ಮದುವೆ ಆದಮೇಲೆ? ಮದುವೆ ಆದಮೇಲೂ ಸ್ವಲ್ಪ ಸಮಯ ಮಾಡ್ತಾ ಇದ್ದೆ. ಆದರೆ ನಮ್ಮ ಅತ್ತೆ ಸ್ವಲ್ಪ. ಏನಿಲ್ಲ ಪೂರ್ಣ, ನಾವೊಂದು ಶೋ ಮಾಡ್ತಾ ಇದ್ದೇವೆ. ಅದು ಅನಾಥ ಮಕ್ಕಳಿಗಾಗಿ. ಅದರಲ್ಲಿ ನಿಂದೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಟುಕೊಳ್ಳೋಣ ಅಂತ. ಹೌದಾ? ವೆರಿ ನೈಸ್. ಯಾವಾಗಿದು ಟೀಚರ್? ಜನವರಿ 10th. ಏನು ವಿಶೇಷ? ಏನಿಲ್ಲ ಅತ್ತೆ, ಅವರು ನಮ್ಮ ಟೀಚರ್ಸ್. ನಮಸ್ಕಾರ ಅಮ್ಮ. ನಮಸ್ತೆ. ಏನು ಡಾನ್ಸ್ ಅಂತೇಳಿ ಎಲ್ಲ ಮಾತಾಡ್ತಾ ಇದ್ರು? ಪೂರ್ಣದವ್ರದ್ದೊಂದು ಡ್ಯಾನ್ಸ್ ಪ್ರೋಗ್ರಾಮ್. ನೋಡಿ, ಅವಳು ಡಾನ್ಸ್ ಮಾಡಿದ್ದು ಬಹಳ ಆಯಿತು. ನೀವು ಅವಳ ಟೀಚರ್ಸ್ ಅಲ್ವಾ? ಅವಳಿಗೆ ಅವಳ ಸಂಸಾರದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಹೇಳಿ. ಇವಳು ಡಾನ್ಸ್ ಡಾನ್ಸ್ ಅಂತ ತಿರುಗುತ್ತಾ ಇದ್ರೆ ಇವಳ ಸಂಸಾರ ಬೆಳೆಯುವುದೇಕಪ್ಪ? ಹಾ? ಉಡುಪಿಯ ಕನ್ನೀರ, ಉಡುಪಿಯ ಕೃಷ್ಣನ ಕನ್ನೀರ, ಉಡುಪಿಯ ಕನ್ನೀರ, ಉಡುಪಿಯ ಕೃಷ್ಣನ ಕನ್ನೀರ. ಏನು ವಿಶೇಷ? ಏನಿಲ್ಲ ಸರ್, ಸುಮ್ಮನೆ ಹರಟೆ ಹೊಡಿತಿದ್ದೆವು. ನಮ್ಮ ಈ ಕೃಷ್ಣನ ಹಾಡು ಕೇಳದೆ ನಮ್ಮ ದಿನವೇ ಸ್ಟಾರ್ಟ್ ಆಗಲ್ಲ ಸರ್. ಏ, ಮೊದಲಿಲ್ಲಿ ಕಾಫಿ ಕೊಟ್ಟು ಹೋಗ, ಮೇಡಮ್ ಕರೆದಂತ ಹೋದ.
ಏನು ಕೃಷ್ಣ, ನಿಂದೇನು ಸಮಾಚಾರ ಇವತ್ತು? ಹೌದು ಸರ್, ನಮ್ಮ ಪಕ್ಕದ ಮನೆ ನಂದೇಗೌಡನಿಗೆ 5ನೇ ಮಗು ಹುಟ್ಟಿತು ಸರ್. ಅಯ್ಯಪ್ಪ, ಈಗಿನ ಕಾಲದಲ್ಲಿ 5 ಮಕ್ಕಳ? ಹೌದು ಸರ್, ಗಂಡು ಮಗು ಬೇಕು ಬೇಕು ಅಂತ ಹೇಳಿ 5 ಹೆಣ್ಮಕ್ಳು ಆದ ಸರ್ ಅವನಿಗೆ. ನೀ ಹೇಳ್ತೀವಿ 5ನೇ ಮಗು ಅಂತ, ಆದ್ರೆ ಕೆಲವರಿಗೆ ಮಕ್ಕಳೇ ಇಲ್ಲ ಅಂತ ಗೊತ್ತು. ಕೃಷ್ಣ ಅವನಿಗೆ ಹೇಳು ಮರಳಿ ಪ್ರಯತ್ನ ಮಾಡುವಂತ. ಅದೇನೋ ಅಂತಾರಲ್ಲ ಇಂಗ್ಲೀಷಲ್ಲಿ, ಟ್ರೈ ಅಗೇನ್ ಆ್ಯಂಡ್ ಅಗೇನ್ ಅಂಟಿಲ್ ರೀಚ್ ಯುವರ್ ಗೋಲ್. ಅರೆ ವಿಜಯ್, ಇಂಗ್ಲೀಷಲ್ಲಿ ಮಾತಾಡ್ತೀವಿ. 3 ವರ್ಷ ಆಯುಷ್ಮಾನ ನಿಮಗೆ. ನನ್ನ ವಿಷಯ ಏನಪ್ಪ ಅದು? ಈಗ ಕೃಷ್ಣ ಮಾತಾಡ್ತಾ ಇದ್ದ ಮಕ್ಕಳ ಬಗ್ಗೆ ಆವಾಗ ನಿಮ್ಗೆ ನೆನಪಾಯ್ತು. ನೋಡು ವಿಜಯ್, ನಿನ್ನಲ್ಲಿ ಇವಾಗ 2 ಆಪ್ಷನ್ ಇದೆ. ಒಂದ ಮಗುವನ್ನು ದತ್ತು ತಗೊಳ್ಬೋದು, ಇಲ್ಲ ಅಂತ ಹೇಳಿದರೆ ಬಾಡಿಗೆ ತಾಯಿ. ಅದೇ ಬಾಡಿಗೆ ತಾಯಿ ಅಂತ. ಹೌದು ವಿಜಯ್, ಇದರ ಬಗ್ಗೆ ಏನು ಯೋಚಿಸಿದ್ದೀವಿ? ಅದಕ್ಕೆ ಖರ್ಚು ಮಾತ್ರ ಸಿಕ್ಕಾಪಟ್ಟೆ ಆಗ್ತದೆ ಅಂತ ನಾ ಕೇಳಿದೆ. ಪೂರ್ಣ, ಇವತ್ತು ಆಫೀಸ್ನಲ್ಲಿ ಏನಾಯಿತು? ಏನೂ ಇಲ್ಲ, ಎಲ್ಲರೂ ಹೇಳೋದು ಒಂದೇ, ಇನ್ನು ಮಗು ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತ. ಇನ್ನು ಎಷ್ಟು ವರ್ಷ ಕಾಯಬೇಕು ಅಂತ ಇದ್ದೀರಾ? ನನಗೂ ಅದೇ ರೀ. ನನ್ನ ಫ್ರೆಂಡ್ಸ್ ಯಾವಾಗಲೂ ಏನೇ ಪ್ಲ್ಯಾನಿಂಗ್ ಮಾಡ್ತಿದ್ಯಾ ಅಂತ. ಬೇರೆ ಯಾರೂ ಬೇಡ, ನಿಮ್ಮ ಅಮ್ಮನೇ ಸಾಕು, ಅದೇ ಮಂತ್ರ. ನನಗೂ ಕೇಳಿ ಕೇಳಿ ಸಾಕಾಗೋಯ್ತು. ನಾವು ಯಾಕೆ ಒಂದು ಮಗುನ ದತ್ತು ತಗೋಬಾರ್ದು? ಒಳ್ಳೆ ಕತೆ ನಿಂದು. ಅಮ್ಮ ಇದಕ್ಕೆ ಒಪ್ತಾರಾ? ಎಷ್ಟು ಸಮಯ ಇಂಥ ಮಾತು ಕೇಳಬೇಕು, ದೇವರಿಗೆ ಗೊತ್ತು. ಬೇಜಾರು ಮಾಡಬೇಡ. ಆಫೀಸ್ನಲ್ಲಿ ನನ್ನ ಫ್ರೆಂಡ್ ಒಂದು ಸಲಹೆ ಕೊಟ್ಟ. ಏನದು? ಅದೇನೋ ಸೆರೋಗೇಟ್ ಮದರ್ ಅಂತ, ಅಂದರೆ ಬಾಡಿಗೆ ತಾಯಿ. ಬಾಡಿಗೆ ತಾಯಿನಾ? ಹೌದು, ಬಾಡಿಗೆ ತಾಯಿ. ಹೇಗಿದ್ಯಾ? ಮಮತಾ ಎಷ್ಟೊತ್ತಿಗೆ ಬರ್ತಾಳೆ? ತುಂಬ ದಿನ ಆಯ್ತು ಅವಳನ್ನು ನೋಡಿದೆ. ಈಗಷ್ಟೇ ಫೋನ್ ಬಂದಿತ್ತು, ಇನ್ನೇನು ಬಂದ್ಬಿಡ್ಬೋದು. ಹೋ, ಬಂದ್ಲು ಅಂತ ಕಾಣಿಸುತ್ತೆ. ಹಾಯ್ ಮಮತಾ. ಹಾಯ್ ಅಕ್ಕ. ಹಾಯ್ ಅಮ್ಮ. ಹಾಯ್ ಅಮ್ಮ. ನಿಮ್ಮನ್ನಿವತ್ತು ಕರೆದಿದ್ದು ಯಾಕೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅಕ್ಕ, ಏನು ವಿಶೇಷ? ನಿಂಗೇನಾದರೂ ಗೊತ್ತಿದೆಯಾ? ನನಗೂ ಏನು ಗೊತ್ತಿಲ್ಲ ಕಣೆ. ಅಮ್ಮ, ಏನು ವಿಷಯ? ನೀನು ಪಡೋ ಹಿಂಸೆ ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ. ಅದಕ್ಕೇನು ಮಾಡೋಕ್ಕಾಗುತ್ತೆ? ಎಲ್ಲ ನನ್ನ ಹಣೆ ಬರಹ, ಅದನ್ನು ಯಾರಿಂದಲೂ ತಪ್ಸೋಕ್ಕಾಗಲ್ಲ. ಪೂರ್ಣ, ನಿಂಗೆ ಬಾಡಿಗೆ ತಾಯಿ ಸಿಕ್ಬಿಟ್ಲಮ್ಮ. ಯಾರಮ್ಮ? ಯಾರಮ್ಮ? ನಾನೇ.
ಏನು ಲೇಟ್? ನಮಸ್ಕಾರ. ನಮಸ್ಕಾರ. ನೀವೇನಿಲ್ಲಿ? ಪರ್ಚೇಸಿಂಗ್ ಸರ್. ಇವ್ರು ಪರ್ಚೇಸ್ ಮಾಡುವಷ್ಟರಲ್ಲಿ ಆ ಫಿಲ್ಮ್ ನೋಡ್ಕೊಂಡು ಬರ್ಬೋದು. ಹಾಂ ಹೇಳಿ ಕೃಷ್ಣ. ಏನು? ಇವ್ರ ಅಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಪೂರ್ಣ, ನಿನ್ನ ಅಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಶ್ಯಾಮಲಾ, ನೀವು? ನಾನು ಅವ್ರ ಮಗಳು ಡಾಕ್ಟರ್. ಹೇಗಿದ್ದಾರೆ? ಹೇಗಾದರೂ ಮಾಡಿ ಉಳಿಸಿ ಡಾಕ್ಟರ್. ನೋಡಿ ಪೂರ್ಣ ಅವರೇ, ನಿಮ್ಮ ತಾಯಿ ತುಂಬು ಗರ್ಭಿಣಿ, ವಯಸ್ಸು ಬೇರೆ ಆಗಿದೆ. ನಾವು ಹೇಳಬೇಕಾದ್ದು ನಮ್ಮ ಕರ್ತವ್ಯ. ನೀವು ಧೈರ್ಯವಾಗಿರಿ. ನೋಡಿ ಇವರೇ, ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಮುಂದೆ ಇರೋ ದಾರಿ ಒಂದೇ. ನಿಮ್ಮ ತಾಯಿ, ಇಲ್ಲ ನಿಮ್ಮ ಮಗುನ ಬದುಕಿಸೋದು. ಹಾಗಾದ್ರೆ ನಮ್ಮ ತಾಯಿನೇ ಬದುಕಿಸಿ ಡಾಕ್ಟ್ರೇ. ಡಾಕ್ಟರ್, ಅಮ್ಮ ಹೇಗಿದ್ದಾರೆ? ಸಾರಿ ಮೇಡಮ್, ನಿಮ್ಮ ತಾಯಿನ ಉಳಿಸ್ಕೊಳ್ಳೋಕ್ಕೆ ನಮ್ಮಿಂದಾಗಲಿಲ್ಲ. ಇದ್ದಳು ಅಮಾಯಕಿ ನಗುತ್ತಲೇ ಇದ್ದಳು, ಅಮಾಯಕಿ ನಗುತ್ತಲೇ ಇದ್ದಳು. ಸುರುಚರ ಮುಗ್ಧಳು, ಸುರುಚರ ಮುಗ್ಧಳು, ಸುರುಚರ ಮುಗ್ಧಳು, ಸುರುಚರ ಮುಗ್ಧಳು, ಮುಗ್ಧಳು, ಮುಗ್ಧಳು.